ಹಾಯ್ ಹಲೋ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ಕರ್ನೂಲ್ ಹೋಗ್ತಾ ಇದ್ದೆ. ಇದೇ ಫಸ್ಟ್ ಜರ್ನಿ ನಂದು ವಂದೇ ಭಾರತಲ್ಲಿ. ಆಲ್ಮೋಸ್ಟ್ ನಾನು ಯಾವಾಗಲೂ ಲೋಕಲ್ ಟ್ರೈನ್ಸ್ಗೆ ಹೋಗ್ತಾ ಇದ್ದಿದ್ದು. ಸೊ ಇವತ್ತು ಆ ಟ್ರೈನ್ ಅವೈಲಬಲ್ ಇಲ್ಲ ಅಂಥೇಳಿ ವಂದೇ ಭಾರತ್ಗೆ ಬುಕ್ ಮಾಡ್ಕೊಂಡ್ವಿ. ಇದು ಸ್ವಲ್ಪ ಹೊಸದಾಗಿತ್ತು ನನಗೆ ಜರ್ನಿ, ಹಾಗಾಗಿ ಇದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ ಯಾವುದೇ ಗಾಳಿ ಅಡ್ಡೋದಕ್ಕೆ ವಿಂಡೋಸ್ ಇರೋದಿಲ್ಲ. ಇದು ಎ ಸಿ ಆಗಿರೋದ್ರಿಂದ ವಿಂಡೋಸ್ ಎಲ್ಲ ಕ್ಲೋಸ್ ಆಗಿರುತ್ತೆ. ಇನ್ನು ಒಳಗಂತೂ ನಮಗೆ ನೋಡಿ ಇಲ್ಲೊಂದು ಡೆಸ್ಕ್ ಕೊಟ್ಟಿದ್ದಾರೆ. ನಾವು ಇಲ್ಲಿ ಈ ಚೇಂಬರಲ್ಲಿ ನಾವು ಏನಾದರೂ ಇಟ್ಕೋಬೋದು, ಓದೋದಕ್ಕೆ ಬರೆಯೋದಕ್ಕೆ ಯೂಸ್ ಆಗುತ್ತೆ. ಮ್ಯಾಗ್ಝಿನ್ಸ್ ಕೊಟ್ಟಿದ್ರು. ಸೊ ಈಗ ನಾವೇನಾದರೂ ತಿನ್ನಬೇಕು ಅಂದರೆ ಈ ಟೇಬಲ್ನ ಮುಂದೆ ಎಳ್ಕೊಂಡು ಅಲ್ಲಿ ಬಾಕ್ಸಲ್ಲಿ ಇಟ್ಕೊಂಡು ತಿನ್ಬೋದು. ಲಗೇಜ್ ಇಡೋದಕ್ಕಂತೂ ತುಂಬ ಕಷ್ಟ. ಒಬ್ಬರು ಲಗೇಜ್ ಅಂದರೆ 2-3 ಬ್ಯಾಗ್ಸ್ ಇದ್ದರೆ ಇಟ್ಬಿಡ್ಬೋದು. ಯಾರಾದರೂ ತುಂಬ ಲಾಂಗ್ ಜರ್ನಿ ಹೋಗ್ತಿರೋರು 4-5 ಲಗೇಜ್ ಅಂತ ಆ ಥರ ಇದ್ದರೆ ತುಂಬ ಕಷ್ಟ ಆಗುತ್ತೆ ಇಡೋದಕ್ಕೆ. ಸ್ಪೇಷಿಯಸ್ ಜಾಗ ಇತ್ತು ಕಾಲಿಡೋದಕ್ಕೆ. ಅಂತೂ ಇಂತೂ ಟ್ರೈನ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿದ್ದ ತಕ್ಷಣಕ್ಕೆ ನ್ಯೂಸ್ ಪೇಪರ್ ಕೊಟ್ಟರು, ಓದ್ಕೊಳ್ಳಿ ಬೋರ್ ಹೊಡೆಯುತ್ತೆ ಅಂತ. ಕನ್ನಡ ನ್ಯೂಸ್ ಪೇಪರ್ ಮತ್ತು ಇಂಗ್ಲೀಷ್ ಪೇಪರ್ ಇತ್ತು. ನಾನು ಕನ್ನಡ ತೊಗೊಂಡೆ. ಆಲ್ಮೋಸ್ಟ್ ಎಲ್ಲ ಪೇಪರೆಲ್ಲ ಓದಿ ಮುಗಿಸೋ ಅಷ್ಟರಲ್ಲಿ ವಾಟರ್ ಬಾಟಲ್ ಕೂಡ ಬಂತು. ಮುಗಿಸಿ ಅದು ಓದಿ ಟಯರ್ಡ್ ಆಗಿರ್ತೀವಲ್ಲ, ಸೊ ವಾಟರ್ ಬಾಟ್ಲು ಕೊಟ್ಟರು ಕುಡಿಯೋದಕ್ಕೆ ನೀರು. ನಂತರ ಇನ್ನು ಹೊರಗಡೆ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಬಿಸಿಲು ಬಂದರೆ ಏನು ಮಾಡೋದಪ್ಪ ಅಂದ್ಕೊತಿದ್ದೆ. ಅಷ್ಟರಲ್ಲಿ ಒಂದು ಸ್ಕ್ರೀನ್ ಗಾರ್ಡ್ ಕೂಡ ಕೊಟ್ಟಿದ್ರು. ನೋಡಿ ಇದನ್ನು ಕೊಟ್ಟಿದ್ದಾರಲ್ಲ, ಇದೆ. ಬಿಸಿಲು ಜಾಸ್ತಿ ಬಂದರೆ ಇದನ್ನು ಹೇಳ್ಕೊಬೋದು. ಒಂಥರ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಕಾಸ್ಟ್ ಕೂಡ ಹಾಗೆ ಹೆವಿಯಾಗಿತ್ತು. ವಾಟರ್ ಬಾಟ್ಲ್ ಇಟ್ಕೊಂಡೆ. ನೆಕ್ಸ್ಟ್ ಇನ್ನು ಸ್ನ್ಯಾಕ್ಸ್ ಟೈಮ್ ಕೂಡ ಆಗ್ತಾಯಿತ್ತು ಸ್ವಲ್ಪ. ನನ್ನ ಮಗ ಅಂತೂ ಎಲ್ಲರೂ ಹೊರಗಡೆ ಹೋದರೆ ಟ್ಯಾಬ್ ಅಂತೂ ಇರಲೇಬೇಕು. ಅವ್ನ ಗೇಮು, ವೀಡಿಯೋ, ಇಲ್ಲಾಂದರೆ ಅವನು ಸುಮ್ಮನೆ ಇರ್ಸೋಕ್ಕೆ ಆಗೋದಿಲ್ಲ. ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾನೆ. ಅವನಿಂದ ನಾವು ಓಡಾಡಬೇಕು ಅನ್ನೋ ರೀಸನ್ಗೆ ಟ್ಯಾಬ್ ಕೊಟ್ಟು ಕೂರಿಸ್ಬಿಟ್ಟಿದ್ದೀನಿ. ನೋಡಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಟ್ಯಾಬ್ ನೋಡ್ಕೊಂಡು ಕೂತಿದ್ದಾನೆ. ಇನ್ನು ಅಂತೂ ಇಂತೂ ಅನಂತಪುರ ಡಿಸ್ಟಿಕ್ ಬರೋ ಅಷ್ಟರಲ್ಲಿ ಸ್ನ್ಯಾಕ್ಸ್ ಬಂತು. ಸ್ನ್ಯಾಕ್ಸಿಗೆ ಇವರು ನಮಗೆ ಮೂಂಗ್ ದಾಲ್, ಜ್ಯೂಸ್ ಮತ್ತು ಚಿಕ್ಕಿ, ಸಮೋಸ, ಕೆಚಪ್ ಕೊಟ್ಟಿದ್ರು. ಇನ್ನು ಕಾಫಿ ಕುಡಿಯೋರಿಗೆ ಟೀ ಪೌಡರ್ ಮತ್ತು ಕಾಫಿ ಪೌಡರ್ ಇನ್ಸ್ಟೆಂಟ್ ಮಿಕ್ಸ್ ಕೊಟ್ಟಿದ್ರು. ನಾನು ನೋಡೋಣ ಕಾಫಿ ಬಂದ ಮೇಲೆ ಚೇಂಜ್ ಮಾಡ್ಕೊಳ್ಳೋಣ ಅಂತ ಟೀ ಪೌಡರ್ ಹಾಗೆ ಇಟ್ಕೊಂಡಿದ್ದೆ. ಸಮೋಸ ಎಲ್ಲ ತಿಂದು, ಜ್ಯೂಸ್ ಎಲ್ಲ ಕುಡಿದು, ಚಿಕ್ಕಿ ಎಲ್ಲ ಖಾಲಿ ಮಾಡಿದ ಮೇಲೆ ಕಾಫಿ ಬಂತು. ನಾನು ಅಂದ್ಕೊಂಡೆ ಹಾಲು ಕೊಡ್ತಾರೆ ಅಂತ. ಸೊ ಹಾಲು ಕೊಡಲಿಲ್ಲ, ಬಿಸಿನೀರು ಕೊಟ್ಟರು. ಆ ಬಿಸಿನೀರು ಒಳಗಡೆ ಈ ಟೀ ಪೌಡರು, ಕಾಫಿ ಪೌಡರು ಮಿಕ್ಸ್ ಮಾಡ್ಕೊಂಡು ಕುಡಿತಿದ್ರೆ ನಿಜವಾಗ್ಲೂ ಇನ್ನೊಂದ್ಸಲಿ ಕಾಫಿ ಮೇಲೆ ಆಸೆ ಅನ್ನೋದೇ ಹೊರಟೋಗ್ಬಿಡುತ್ತೆ. ನೋಡಿ ಈ ಥರ ಇದೆ. ಸೊ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಈ ಥರ ಇತ್ತು. ಜರ್ನಿ ವೈಸ್ ಓಕೆ, ಸ್ನ್ಯಾಕ್ಸ್ ವೈಸ್ ನಾಟ್ ಗುಡ್. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.